ಈಗ ದಿನೇಶ್ ಸರ್ 190 ಕ್ಷೇತ್ರದಲ್ಲಿ ಮುನ್ನಡೆ. ಈಗ ಏನೇ ಅಕ್ರಮಗಳು ನಡೆದಿದೆ ಅಥವಾ ಇನ್ನೊಂದೇನೋ ಆಗಿದೆ, ಬೇರೆ ಅಡ್ಡದಾರಿಯನ್ನ ಹಿಡಿದಿದ್ದಾರೆ, ಏನೋ ಘೋಷಣೆಗಳನ್ನ ಮಾಡಿದ್ದಾರೆ, ಅದರಿಂದಾಗಿ ಓಟನ್ನ ತಗೊಂಡ್ರು ಅಂತಂದ್ರು ಇಷ್ಟು ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಆ ರೀತಿಯ ಸಮರ್ಥನೆಗಳನ್ನು ಕೊಡೋದು ಬಿಹಾರದ ಮತದಾರರಿಗೆ ಮಾಡುವ ಅವಮಾನ ಆಗುತ್ತೆ. ನಾನು ಅದನ್ನು ಒಪ್ಪೋದಿಲ್ಲ. ಈ BJP ಆ ಎಲ್ಲ ಪ್ರಯತ್ನವನ್ನು ಮಾಡಿರುವುದು ನಿಜ. ಆದರೆ ಈ ರಿಸಲ್ಟ್ ನಾನು ಮೊದಲ ಪ್ರಾರಂಭದಿಂದಲೇ ಹೇಳ್ತಾ ಇದ್ದೇನೆ, ಇದು ನಿತೀಶ್ ಕುಮಾರ್ ಅವರಿಗೆ ಬಿದ್ದ ಮತಗಳು ಅಂತ ನನಗೆ ಅನಿಸೋದು. BJPಗೆ ಒಂದಷ್ಟು ಸೀಟ್ಗಳು ಜಾಸ್ತಿ ಬರ್ಬೋದು, ಆದರೆ ನಿತೀಶ್ ಅವರು 43ರಿಂದ ಇವತ್ತು 82ಕ್ಕೆ ಆಲ್ಮೋಸ್ಟ್ ಡಬಲ್ ಆಗುವಂಥ ಸ್ಥಿತಿಗೆ ಬಂದಿದ್ದರೆ ಇದರ ಕ್ರೆಡಿಟ್ ಈ ಚಿರಾಗ್ ಪಾಸ್ವಾನ್ ಮತ್ತು ನಿತೀಶ್ ಕುಮಾರ್ಗೆ ಹೋಗುತ್ತೆ. ಇದು BJP ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ. ನನ್ನ ಪ್ರಕಾರ ನಿತೀಶ್ ಕುಮಾರ್ಗೆ 10,000 ರೂಪಾಯಿ ಕೊಡೋದ್ರ ಬಗ್ಗೆ ಯೋಚನೆ ಇತ್ತ ಇಲ್ಲೋ ಗೊತ್ತಿಲ್ಲ. ಇದು BJPಯವರ ಕುಮ್ಮಕ್ಕಿನಿಂದಲೇ 10,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಆ ಭರವಸೆ ಇರಲಿಲ್ಲ. ಯಾಕೆಂದರೆ ಆ BJP ಇವತ್ತು ಬಿಹಾರದಲ್ಲಿ ಸೆಂಟ್ರಲ್ನ ಸಹಾಯ ಇಲ್ಲದೆ ಇಂಥ ದೊಡ್ಡ ಘೋಷಣೆ ಮಾಡುವ ಸ್ಥಿತಿಯಲ್ಲಿ ಆ ರಾಜ್ಯ ಇಲ್ಲ. ಅದರಿಂದ ಕೇಂದ್ರ ಸರ್ಕಾರದ ಭರವಸೆ ಮೇರೆಗೆ ಅವರು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದಿದ್ರೆ ಯಾವುದಾದ್ರೂ ಅವರ ಮಿತ್ರ ಪಕ್ಷ, ನಿತೀಶ್ ಕುಮಾರ್ ಆ ಧೈರ್ಯ ಮಾಡ್ತಾ ಇರಲಿಲ್ಲ. ಅದರಿಂದ ನೀವು ಶ್ರೀನಿವಾಸ್ ಅವರು ಏನು ಹೇಳಿದ್ದಾರೆ ಅದು ಎಲ್ರಿಗೂ ಗೊತ್ತಿದೆ. ಇವತ್ತು ವೋಟ್ ಚೋರಿ ಏನಾಗಿದೆ ಈಗ, ಯಾಕೆಂದರೆ ರಾಹುಲ್ ಗಾಂಧಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಬಿಟ್ಟದ್ದಲ್ಲ, ವಿತ್ ಆಲ್ ಎವಿಡೆನ್ಸ್ ಅವರು ಅದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಕೆಲಸವನ್ನು ಕಾಂಗ್ರೆಸ್ ಮಾಡಿಲ್ವ ಅಂತ ಕೇಳಿದರೆ ಅದನ್ನು ಅವರು ಹುಡುಕಿ ತೆಗಿಬೇಕು BJPಯವರು, ನೀವು ಮಾಡಿಲ್ವ ಅಂತ. ಆದರೆ BJP ಮಾಡಿರೋದಂತೂ ನಿಜ. ಅದಕ್ಕೆ ಕೌಂಟ್ರ್ ನೀವು ಯಾಕೆ ಪ್ರಶ್ನೆ ಮಾಡ್ತೀರ ಅಂತಲ್ಲ, ಕಾಂಗ್ರೆಸ್ ಏನಾದರೂ ಮಾಡಿದರೆ ಅದನ್ನು ಮುಂದೆ ಇಡಬೇಕು, ನೋಡಿ ನೀವು ಮಾಡಿದ್ದೀರಿ ಅಂತ. ಅದು ಬಿಟ್ಟು ಆಗಿರೋದು ನಿಜ. ಅದು ಮಹಾರಾಷ್ಟ್ರದಲ್ಲಿ ಆಗಿದೆ, ಕರ್ನಾಟಕದಲ್ಲಿ ಆಗಿದೆ, ಹರಿಯಾಣದಲ್ಲಿ ಆಗಿದೆ, ಬಿಹಾರದಲ್ಲಿ 47 ಲಕ್ಷ ವೋಟರ್ಗಳು ಡಿಲೀಟ್ ಆಗಿರೋದು ನಿಜ. ಅದರಿಂದ ನೀವು ಕಾಂಗ್ರೆಸ್ನವರು ಆ ರೀತಿ ವೋಟ್ ಚೋರಿ ಮಾಡಿಲ್ವ ಅಂತ ಪ್ರಶ್ನೆ ಮಾಡೋದಲ್ಲ. ನಿಮಗೆ ಎಲ್ಲವೂ ಸಂಪನ್ಮೂಲಗಳಿದೆ, ಅಧಿಕಾರ ಇದೆ, ಅವರು ಮಾಡಿದರೆ ಅದನ್ನು ಹೊರಗೆ ತನ್ನಿ, ಅದಕ್ಕೆ ಅದು ಉತ್ತರ ವಿನ ಅದನ್ನು ಡಿನೈ ಮಾಡೋದಲ್ಲ. ಆದರೆ ಕೇವಲ ವೋಟ್ ಚೋರಿ ಇಲ್ಲದ್ರೆ 10,000 ರೂಪಾಯಿ ಕೊಟ್ಟದ್ದು ಪರಿಣಾಮ ಆಗಿರ್ಬೋದು. ಆದರೆ ಈ ರಿಸಲ್ಟ್ ನೋಡುವಾಗ ಅದನ್ನು ಮೀರಿ ಬಿಹಾರದ ಮತದಾರ ಬೇರೆ ಏನನ್ನೋ ಹೇಳಲಿಕ್ಕೆ ಬಯಸಿದ್ದಾನೆ ಅಂತ ನನಗೆ ಅನಿಸೋದು. ಅದು ಭಾಳ ಮುಖ್ಯವಾಗಿ ನಿತೀಶ್ ಕುಮಾರ್ ನೋಡಿ. ಎಗೇನ್ ನಾನು ಹೇಳ್ತೇನೆ, ಇವತ್ತು ರಾಜ್ಯದ ಚುನಾವಣೆಗೆ ಮತದಾರರು ಹಾಕುವ ಮತಗಳು ಮತ್ತು ಕೇಂದ್ರದ ಚುನಾವಣೆ ಹಾಕುವ ಮತಗಳು ಬೇರೆ ಬೇರೆಯಾಗಿರುತ್ತೆ. ಇವತ್ತಿಗೂ ಕೂಡ ಯಾವ ರಾಜ್ಯದಲ್ಲಿ ನಡೆದರೂ ಇವತ್ತು ಸ್ಥಳೀಯ ನಾಯಕತ್ವದ ಒಂದು ಆಸ್ಪಿರೇಷನ್ ಹುಟ್ಟುಕೊಳ್ಳುತ್ತೆ. ನಿತೀಶ್ ಮತ್ತು ಚಿರಾಗ್ ಇಲ್ಲದಿದ್ದರೆ BJPಯಲ್ಲಿ ಇಷ್ಟು ಸೀಟ್ಗಳನ್ನು ಕೂಡ ಪಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು BJP 30 ವರ್ಷದ ಪ್ರಯತ್ನದ ನಂತರನೂ ಅವರಿಗೆ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಧಿಕಾರಕ್ಕೆ ಬರುವಂಥ ಪಕ್ಷವಾಗಿ ಮಾಡಲಿಕ್ಕೆ ಆಗಿಲ್ಲ. ನೀವು ಎಲ್ಲ ಕಡೆ ನೀವು ದೇಶದ ರಾಜ್ಯರು ತಮಿಳುನಾಡು ನೋಡಿರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೀಟ್ ಬಂದಿದ್ದರೆ ಸ್ಥಳೀಯ ನಾಯಕತ್ವದ ಕಾರಣಕ್ಕಾಗಿ ಬಂದಿದೆ ಅದು. ಅದೇ ರೀತಿ ತೆಲಂಗಾಣದಲ್ಲಿ ಬಂದಿದೆ, ಸ್ಥಳೀಯ ನಾಯಕತ್ವದಿಂದಾಗಿ ಬಂದಿದೆ. ನೀವು ಯಾವ ರಾಜ್ಯವನ್ನು ತೆಗೆದು ನೋಡಿ, ನೀವು ಸ್ಥಳೀಯ ನಾಯಕರಿಗೆ ನೀವು ಅವಕಾಶ ಕೊಟ್ಟು ಬೆಳೆಸಿದರೆ ಅದು ಬರುತ್ತೆ. BJP ನೋಡಿ ಇವತ್ತು ಅವರು ಕೈ ಎತ್ತಾ ಇದ್ದಾರೆ. ಇವತ್ತು ಮೋದಿ ಅವರು ಯಾವ ಫಲವನ್ನು ಉಣ್ತಾ ಇದ್ದಾರೆ ಅಂದರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರತಿ ರಾಜ್ಯದಲ್ಲಿ ಸ್ಥಳೀಯ ನಾಯಕರನ್ನು ಬೆಳೆಸಿದ್ರು, ಇನ್ಕ್ಲೂಡಿಂಗ್ BS ಯಡಿಯೂರಪ್ಪ. ಆಯಿತಾ, ಗುಜರಾತಲ್ಲಿ ನರೇಂದ್ರ ಮೋದಿ ಅವರನ್ನು ಪ್ರೊಟೆಕ್ಟ್ ಮಾಡಿದ್ರು, ರಾಜಸ್ಥಾನದಲ್ಲಿ ವಸುಂಧರಾ ರಾಜೆಯನ್ನು ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣನ್ನು ಮಾಡಿದ್ರು. ನಮ್ಮ ನರೇಂದ್ರ ಮೋದಿ ಅವರು ಬಂದ ನಂತರ ರಾಜ್ಯದಲ್ಲಿ ನಾಯಕತ್ವಗಳು ಯಾರು ಹುಟ್ಟತಾ ಇಲ್ಲ. ಅದು ಅವರಲ್ಲಿ ಕೂಡ ಅದು ಕಾಂಗ್ರೆಸ್ಸೇ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಇವತ್ತು ಯಡಿಯೂರಪ್ಪನವರ ಗತಿ ಏನಾಯ್ತು ಅಂತ ನಮಗೆ ಗೊತ್ತಿದೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರ ಗತಿ ಏನಾಯ್ತು ಅಂತ ಗೊತ್ತಿದೆ, ವಸುಂಧರಾ ರಾಜೆ ಗತಿ ಏನಾಯ್ತು ಅಂತ ಗೊತ್ತಿದೆ, ನಮ್ಮ ಮುಂದೆ ಇದೆ. BJP ಇವತ್ತು ಕಾಂಗ್ರೆಸ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಆದರೆ ಕಾಂಗ್ರೆಸ್ ಇವತ್ತು ಸ್ಥಳೀಯ ನಾಯಕರನ್ನು ಬೆಳೆಸಲಿಕ್ಕೆ, ಕರ್ನಾಟಕದಲ್ಲಿ 2ನೇ ಟರ್ಮಿಗೆ ಸಿದ್ದರಾಮಯ್ಯ ಇರಬೇಕಾದ್ರೆ ಹೈಕಮಾಂಡ್ ಅದರ ಅಪ್ರೂವಲಿಂದೇ ಆಗಿರೋದು. ಮೊದಲ ಬಾರಿ 2000 ಮೊದಲ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ 13ರಲ್ಲಿ ಡೆಲ್ಲಿಯಲ್ಲಿ ಸಿಲೆಕ್ಟ್ ಆಗಿಲ್ಲ, ಶಾಸಕಾಂಗ ಪಕ್ಷದ ಆಯ್ಕೆ ಮಾಡಿದ್ರು, ರಾಹುಲ್ ಗಾಂಧಿ ಮುಕ್ತವಾದ ಅವಕಾಶ ಕೊಟ್ಟರು. ಅದರಿಂದ ಸ್ಥಳೀಯ ನಾಯಕತ್ವ ಬಹಳ ಇಂಪಾರ್ಟೆಂಟ್. ಅದು ದೊಡ್ಡ ಒಂದು ಮೆಸೇಜ್ ಕೊಡುತ್ತೆ. ಎಲ್ಲ ಪಕ್ಷಗಳು ಇದರ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯ ಇದೆ ಅಂತ. ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ಮತ್ತೊಂದು ಪಕ್ಷ ಇರಲಿ. ಯಾಕೆಂದರೆ ಪ್ರಾದೇಶಿಕ ಪಕ್ಷಗಳು ಎಮರ್ಜ್ ಆಗ್ತಾ ಇದೆ ಎಲ್ಲ ಕಡೆ. ನೀವು ನೋಡಿ, ದಕ್ಷಿಣ ಭಾರತದಲ್ಲಿ ಹೇಗೂ ಆಗ್ತಾ ಇದೆ, UPನಲ್ಲಿ ನೋಡಿ, ಬಿಹಾರದಲ್ಲಿ ನೋಡಿ. UPನಲ್ಲಿ ಈ ರೀತಿ ಆಗಿರ್ಬೋದು ಅದು, ಆದರೆ ಅಲ್ಲೂ ಈಗ ಅಲ್ಲಿ ಈಗ SP ಮತ್ತು BSP ಒಟ್ಟಾದರೆ ಇವತ್ತಿಗೂ ಭಾಳ ದೊಡ್ಡ ಚಾಲೆಂಜರ್ಗಳೇ ಅದು BJPಗೆ ಕೂಡ.
ಅದರಿಂದ ಸ್ಥಳೀಯ ನಾಯಕತ್ವದ ಭಾಳ ದೊಡ್ಡ ಮೆಸೇಜನ್ನು ಇದು ಕೊಡ್ತೇನೆ ನೋಡಿ. ಚಿರಾಗಿಗೆ ವ್ಯಕ್ತ ಆಗುವ ಸಪೋರ್ಟ್ ನೋಡಿ, ನಿತೀಶ್ಗೆ ವ್ಯಕ್ತ ಆಗುವ ಸಪೋರ್ಟ್ ನೋಡಿ, ಇದು ಏನನ್ನು ಹೇಳುತ್ತೆ? ಬಿ ಜೆ ಪಿಗೆ ಕೂಡ ಅಲ್ಲಿ ಬಿ ಜೆ ಪಿಯ ಲೀಡರ್ ಇಲ್ಲ, ಸಾಮ್ರಾಟ್ ಚೌಧರಿಯನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಅವರ ಮೇಲೆ 108 ಆರೋಪಗಳಿದೆ. ಇವರು ಹೇಳುವ ಕ್ಲೀನ್ ಪಾಲಿಟಿಕ್ಸಿಗೂ ಸಾಮ್ರಾಟ್ ಚೌಧರಿಗೂ ಸಂಬಂಧನೇ ಇಲ್ಲ. ಅವ್ರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನೋಡಿ, ಅವರ ಎಜುಕೇಷನ್ ಬಗ್ಗೆ ಅವರ ಪ್ರಶ್ನೆಗಳು, ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಎತ್ತಿದ ಒಂದು ಪ್ರಶ್ನೆಗೆ ಅವರಿಗೆ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಬಿ ಜೆ ಪಿಯಲ್ಲೂ ಕೂಡ ಅಲ್ಲಿ ಸ್ಥಳೀಯ ನಾಯಕತ್ವ ಇಲ್ಲ, 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಕೂಡ, ಕಾಂಗ್ರೆಸ್ನಲ್ಲಿ ಕೂಡ ಇಲ್ಲ. ಆ ನಾಯಕತ್ವ ಇರೋದು ರೀಜನಲ್ ಪಾರ್ಟಿಗಳಲ್ಲಿ. ಅದಕ್ಕೆ ಜನ ಅದನ್ನು ಸಪೋರ್ಟ್ ಮಾಡಿದ್ದಾರೆ ಅಂತ ನನಗನ್ನಿಸುತ್ತೆ. ಕಲಿಬೇಕಾದ 2 ರಾಷ್ಟ್ರೀಯ ಪಕ್ಷ ಇವತ್ತು JDU-ನ ಹೆಗಲ ಮೇಲೆ ಕೂತು BJP ಹೇಳ್ಬೋದು ನಾವು ಗೆದ್ದಿದ್ದೇವೆ ಅಂತ, ಆದರೆ JDU ಊರುಗೋಲಿಲ್ಲದೆ ಇವರಿಗೆ ನಡೆಯಲಿಕ್ಕೆ ಆಗೋದಿಲ್ಲ. ಅಲ್ಲಿ ಇವತ್ತು ನಡೆಯಲಿಕ್ಕೆ ಆಗೋದಿಲ್ಲ, ನಿತೀಶ್ ಕುಮಾರ್ ಇರುವವರೆಗೂ ಆಗೋದಿಲ್ಲ. ಓಕೆ, ಅದ್ರ ಬಗ್ಗೆ ಛಲವಾದಿ ನಾರಾಯಣ ಸ್ವಾಮಿ ಸರ್ ಹತ್ರ ನಾನು ಮಾತನಾಡಬೇಕು. ಬಟ್ ಅದಕ್ಕಿಂತ ಮುಂಚೆ BV ಶ್ರೀನಿವಾಸ್ ಸರ್ ಹತ್ರ ಹೋಗ್ತೀನಿ. ಶ್ರೀನಿವಾಸ್ ಸರ್, ಹೈಡ್ರೋಜನ್ ಬಾಂಬ್ ಅನ್ನ ಹಾಕಿದ್ರಿ ಬಿಹಾರದಲ್ಲಿ. 27 ಲಕ್ಷ ಮತಗಳ ವೋಟ್ ಚೋರಿಯ ಬಗ್ಗೆ ದಾಖಲೆಗಳ ಸಮೇತ ನೀವು ಬಿಡುಗಡೆ ಮಾಡಿದ್ರಿ. ಅಷ್ಟೆಲ್ಲ ಮಾಡಿದ್ರು, ಅಕ್ರಮ ಆಗಿದೆ ಅನ್ನುವುದನ್ನ ಜನರ ಮುಂದಿಡುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡಿದ್ರು ಕೂಡ 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 9 ಕ್ಷೇತ್ರಕ್ಕೆ ಸೀಮಿತ ಆಗ್ತಾ ಇದ್ದೀರಿ. ಯಾಕೆ ಹೀಗಾಯ್ತು? ಈಗ ಏನು ಸವಾಲನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು, ಒಂದೇ ಒಂದು ಸರಿಪಡಿಸುವಂತ ಕೆಲಸವನ್ನ ಎಲೆಕ್ಷನ್ ಕಮಿಷನ್ ಮಾಡಿಲ್ಲ. ಒಂದೇ ಒಂದು ಇದನ್ನು ಸಹ ಸರಿಪಡಿಸುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡಿಲ್ಲ ಅಂದ್ರೆ ನಾವ್ ಅದ್ರಲ್ಲಿ ಅರ್ಥ ಮಾಡ್ಕೋಬೇಕು. ನಾನು ಅದಕ್ಕೆ ಈ ಮುಂಚೆನೂ ಹೇಳಿದೆ, ಇನ್ಸ್ಟಿಟ್ಯೂಷನ್ ಅನ್ನ ಅವರು ಕೈಯಲ್ಲಿ ಕೈಗೊಂಬೆಯನ್ನಾಗಿ ಇಟ್ಕೊಂಡು ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳೋಂತ ಕೆಲಸ, ಪ್ರತಿಯೊಂದು ಎವಿಡೆನ್ಸ್ ಅನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಇವತ್ತವರೆಗೂ ಎಲೆಕ್ಷನ್ ಕಮಿಷನ್ ಅದಕ್ಕೆ ಎಂಕ್ವೈರಿಯನ್ನೇ ಕಂಡಕ್ಟ್ ಮಾಡಕ್ ಅವ್ರ ಕೈಲಿ ಹೇಳಕ್ ಆಗ್ತಾ ಇಲ್ಲ. ಅವ್ರೇನಪ್ಪಾ ಅಂದ್ರೆ ಅಫಿಡೇವಿಟ್ ಅದು ಇದು ಅಂತ ಹೇಳ್ಬಿಟ್ಟು, ದಟ್ ಇಸ್ ನಾಟ್ ಎ ಆನ್ಸರ್ ಫ್ರಮ್ ದ ಎಲೆಕ್ಷನ್ ಕಮಿಷನ್. ಆ ರೀತಿಯಾದಂತ ಉತ್ತರ ಅವ್ರು ಕೊಡ್ಲೇಬಾರ್ದು. ಅವ್ರು ಯಾವುದೇ ಪಕ್ಷದ ಪ್ರಾದೇಶಿಕ ಪಕ್ಷ ಆಗ್ಲಿ, ನ್ಯಾಷನಲ್ ಪಾರ್ಟಿ ಆಗ್ಲಿ, ಏನೋ ಎಲೆಕ್ಷನ್ ಕಮಿಷನ್ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅಂದ್ರೆ ಅದಕ್ಕೆ ಆ ಸವಾಲಿಗೆ ಉತ್ತರವನ್ನ ಕೊಡ್ಬೇಕು. ಅದನ್ನ ಬಿಟ್ಟು ಇವರು ಎಲೆಕ್ಷನ್ ಕಮಿಷನರ್ ಬಿಜೆಪಿ ಸ್ಪೋಕ್ಸ್ ಪರ್ಸನ್ಸ್ ತರ ಮಾತಾಡಿದ್ರೆ ಎಲ್ಲಿ ಯಾರಿಗೆ ನಂಬಿಕೆ ಬರುತ್ತೆ ಹೇಳಿ? ಪ್ರತಿಯೊಂದು ಏನು ದಿನೇಶ್ ಅಮೀನ್ ಮಠ್ ಸರ್ ಹೇಳಿದ್ರಲ್ಲ, ಪ್ರತಿಯೊಂದನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ರಿ ಅಂತ ನಾರಾಯಣ ಸ್ವಾಮಿ ಸರ್ ಹೇಳ್ತಾ ಇದ್ದಾರೆ. ಅದಕ್ಕೂ ಪ್ರೂಫ್ ಕೊಡ್ಬೇಕಲ್ವಾ? ಈಗ ನಾವು ಪ್ರೂಫ್ ಸಮೇತ ಕೊಟ್ಟಿದ್ದೀವಿ. ನಾನು ಅದಕ್ಕೆ ಹೇಳ್ತೀನಿ, ಇವ್ರು ಬಿಜೆಪಿ ಅವರು ಏನಾರ ಎಲೆಕ್ಷನ್ ಕಮಿಷನ್, ಇಡಿ, IT, CBI ಇಲ್ಲ ಅಂದ್ರೆ ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಗೆಲ್ಲಲ್ಲ ಇವರು. ಇವರು ಕರ್ನಾಟಕದಲ್ಲಿ ಗ್ಯಾರಂಟಿ ವಿರೋಧ ಮಾಡ್ತಾರೆ, ಇಲ್ಲಿ ಈಗ ಗ್ಯಾರಂಟಿನ ನೆಕ್ಸ್ಟ್ ಯಾವ ರೀತಿ ಇವ್ರು ವಿರೋಧ ಮಾಡ್ತಾರೆ ಕರ್ನಾಟಕದಲ್ಲಿ ಇವ್ರು ಒಪ್ಕೋಬೇಕಾಗ್ತದೆ ಇವರು. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.